ಹಾಯ್. ನಾನು ಕೂಡ ನನ್ನ ಇನಿಷಿಯಲ್ ಡೇಸಲ್ಲಿ ಕೆಲಸದಲ್ಲಿರುವಾಗ ನನಗೂ ಕೂಡ ನನ್ನ ಸಂಬಳ ಎನ್ನುವಂಥದ್ದು ಸಾಕಾಗ್ತಾ ಇರಲಿಲ್ಲ. ಸಂಬಳವನ್ನು ಹೊರತುಪಡಿಸಿ ಏನಾದರೂ ಒಂದು ಎಕ್ಸ್ಟ್ರಾ ದುಡಿಬೇಕು ಎನ್ನುವಂಥ ಆಸೆ ನನ್ನೊಳಗೆ ಫಸ್ಟಿಂದನೂ ಇತ್ತು. ಸೊ ಅದಕ್ಕಾಗಿ ನಾನು ಬೇರೆ ಬೇರೆ ಸೋರ್ಸಸ್ಗಳನ್ನು ಹುಡುಕ್ಲಿಕ್ಕೆ ಶುರು ಮಾಡಿದೆ. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದೆ, ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದೆ, ಈವನ್ ನನ್ನ ಫ್ರೆಂಡ್ಸ್, ಕಲೀಗ್ಸ್, ಫ್ಯಾಮಿಲಿ ಅವ್ರ ಹತ್ರನೂ ಕೇಳಿಕ್ಕೆ ಶುರು ಮಾಡಿದೆ. ನಾನೇನಾದರೂ ಎಕ್ಸ್ಟ್ರಾ ಮಾಡ್ಬೋದಾ? ಆ್ಯಸ್ ಬೀಯಿಂಗ್ ಅ ಲೆಕ್ಚರರ್ ನಾನು ತುಂಬ ಬೇರೆ ಕೆಲಸಗಳಿಗೆ ಲೈಕ್ ಡೆಲಿವರಿ ಕೆಲಸ ಆದಿದ್ದಕ್ಕೆಲ್ಲ ನಾನು ಅಷ್ಟು ಹೋಗ್ತಾ ಇರಲಿಲ್ಲ. ಬಟ್ ಏನಂತ ಹೇಳಿದ್ರೆ ಏನಾದರೂ ನನ್ನ ಹತ್ರ ಉಳಿದಿರುವಂಥ ಸಮಯ ಏನಿದೆ, ಲೈಕ್ 2 to 3 hours ಒಂದು ದಿನದಲ್ಲಿ ಏನು ಉಳಿದಿರುತ್ತೆ, ಸೊ ಅದರಲ್ಲಿ ನಾನೇನಾದರೂ ಒಂದು ಎಕ್ಸ್ಟ್ರಾ ಮಾಡಬೇಕು. ಅಥವಾ ಸ್ಯಾಟರ್ಡೇ ಆಫ್ಟರ್ನೂನ್ ನಂತರ ಸಂಡೇ ಹೋಲ್ ಡೇ ಅದನ್ನು ನಾನು ಯುಟಿಲೈಸ್ ಮಾಡ್ಕೊಳ್ಬೇಕು. ಇನಿಷಿಯಲ್ ಡೇಸಲ್ಲಿ ನನ್ನ ಸಂಬಳ ಎನ್ನುವಂಥದ್ದು ತುಂಬ ಕಡಿಮೆ ಇರ್ತಾ ಇತ್ತು. ಸೊ ಈ ಸಂಬಳ ನನಗೆ ಸಾಕಾಗ್ತಾ ಇರಲಿಲ್ಲ. ಏನಾದರೂ ಒಂದು ಎಕ್ಸ್ಟ್ರಾ ಅರ್ನ್ ಮಾಡೋಣ, ಏನಾದರೂ ಒಂದು ಎಕ್ಸ್ಟ್ರಾ ಸಿಕ್ಕಿದ್ರೆ ಡೆಫಿನೆಟ್ಲಿ ನೋಡೋಣ ಅಂತ ಒಂದು ಇಂಟೆನ್ಷನ್ ನಂದಿತ್ತು. ಸೊ ಇದೇ ರೀತಿ ನಾನು ಹುಡುಕ್ತಾ ಹೋದೆ. ಆ್ಯಕ್ಚುಲಿ ನಾನು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ತುಂಬ ಆಪರ್ಚುನಿಟೀಸನ್ನು ಎಕ್ಸ್ಪ್ಲೋರ್ ಮಾಡಿದೆ. ಬಟ್ ನನಗೆ ಎಲ್ಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಎನ್ನುವಂಥದ್ದು ಬರಲಿಲ್ಲ. ಯಾಕೆ ಸ್ಯಾಟಿಸ್ಫ್ಯಾಕ್ಷನ್ ಬರಲಿಲ್ಲ ಅಂತ ಹೇಳಿದ್ರೆ, ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಕೂಡ ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ರು, ಹಣದ ಬಗ್ಗೆ ಮಾತಾಡ್ತಾ ಇದ್ರು, ಅಚೀವ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರು. ಬಟ್ ಯಾರೂ ಕೂಡ ಈ ಬಿಸ್ನೆಸ್ನ ಕೋರ್ ಏನು ಅಥವಾ ಈ ಬಿಸ್ನೆಸ್ನ ಬೇಸ್ ಎನ್ನುವಂಥದ್ದು ಯಾವುದರ ಮೇಲೆ ನಿಂತಿದೆ ಎನ್ನುವಂಥ ವಿಚಾರ ಯಾರು ಕೂಡ ಹೇಳ್ತಾ ಇರಲಿಲ್ಲ. ಎಲ್ಲರೂ ಕೂಡ ಹೇಳ್ತಾ ಇದ್ದದ್ದು ಇಲ್ಲಿ ಕೋಟಿಗಟ್ಟಲೆ ದುಡಿಬೋದು, ಇಲ್ಲಿ ಐಷಾರಾಮಿ ಬದುಕನ್ನು ಬದುಕ್ಬೋದು, ಇದೆಲ್ಲವನ್ನು ನಾನು ಕೇಳ್ತಾ ಇದ್ದೆ. ಬಟ್ ಒಂದು ಬಿಸ್ನೆಸ್ನ ಭದ್ರ ಬುನಾದಿ ಏನು ಎನ್ನುವಂಥದ್ದು ನನಗೆ ಕ್ಲಾರಿಫಿಕೇಶನ್ ಸಿಗಲೇ ಇಲ್ಲ. ನನ್ನ M.Com ಡೇಸ್ ಆದ ನಂತರ ನಾನು ಕೆಲಸಕ್ಕೆ ಸೇರಿದೆ. ಅದಾದ ನಂತರ ಒಂದು 6 to 7 months ಆದ ನಂತರ ಐ ಎಕ್ಸ್ಪ್ಲೋರ್ ದಿಸ್ ಆಪರ್ಚುನಿಟಿ. ಈ ಆಪರ್ಚುನಿಟಿಯಲ್ಲಿ ನನಗೆ ಖುಷಿಯಾದದ್ದು ಮೊದಲನೇದಾದ್ದು ಪ್ರಾಡಕ್ಟ್ಸ್. 750+ ಪ್ರಾಡಕ್ಟ್ಸ್, ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಪ್ರಾಡಕ್ಟ್ಸ್. ಪ್ರತಿಯೊಂದಕ್ಕೂ ಕೂಡ ರೀಸನ್ ಇದೆ. ಆ ಪ್ರೈಸಿಗೆ ಆ ಕ್ವಾಲಿಟಿ ಯಾಕೆ ಕೊಟ್ಟಿದ್ದಾರೆ ಎನ್ನುವಂಥದ್ದಕ್ಕೆ ಪ್ರಾಕ್ಟಿಕಲಿ ಅಪ್ಲೈಡ್ ಆ್ಯಂಡ್ ಪ್ರೂವನ್ ರೀಸನ್ಸ್ಗಳಿವೆ. ಇದೆಲ್ಲದನ್ನು ನಾನು ನೋಡಿದೆ, ನನಗೆ ಖುಷಿ ಆಯಿತು. ಓಕೆ ಫೈನ್, ಬಿಸ್ನೆಸ್ ಎನ್ನುವಂಥದ್ದು ಪ್ರಾಡಕ್ಟ್ ಮೇಲೆ ನಿಂತಿದೆ ಅಂತ ನನಗೆ ಗೊತ್ತಾಯಿತು. ಫಸ್ಟ್ ಪಾಯಿಂಟ್ ಕನ್ಫರ್ಮ್ಡ್, ಪ್ರಾಡಕ್ಟ್ ಬೇಸ್ಡ್ ಇಂಡಸ್ಟ್ರಿ. ಸೆಕೆಂಡ್ ಒನ್, ಇದರ ಆಪರ್ಚುನಿಟಿ ಏನು, ಇದರಲ್ಲಿ ಗ್ರೋತ್ ಆಪರ್ಚುನಿಟೀಸ್ ಎಷ್ಟಿದೆ. ಲೈಕ್ ನಾನು ಇವತ್ತು ಪಾರ್ಟ್ ಟೈಮಲ್ಲಿ ಶುರು ಮಾಡಿದರೆ ನೆಕ್ಸ್ಟ್ ನಾನು ಫುಲ್ ಟೈಮ್ ಇದನ್ನು ಕರಿಯರ್ ಆಗಿ ತೊಗೊಳ್ಬೋದಾ ಎನ್ನುವಂಥ ಸೆಕೆಂಡ್ ಕ್ವಶನ್ ನನಗೆ ಕಾಡ್ತಾ ಇತ್ತು. ಆವಾಗ ನಾನು ಇದರಲ್ಲಿ ಕೆಲವೊಂದಿಷ್ಟು ಸಕ್ಸಸ್ ಸ್ಟೋರೀಸ್ಗಳನ್ನು ನೋಡಿದೆ. ಲೈಕ್ ಏರೋನಾಟಿಕ್ಸ್ ಇಂಜಿನಿಯರ್ ಆಗಿರ್ಬೋದು, ಬ್ಯಾಂಕ್ ಮ್ಯಾನೇಜರ್ಸ್ಗಳಾಗಿರ್ಬೋದು, ಹೋಟೆಲ್ ಎಂಪ್ಲಾಯೀಸ್ಗಳಾಗಿರ್ಬೋದು, ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಾಗಿರ್ಬೋದು, ಇಂಥ ಬೇರೆ 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 ಸಕ್ಸಸ್ ಸ್ಟೋರೀಸ್ಗಳನ್ನು ನಾನು ನೋಡ್ತಾ ಹೋದೆ. ದೇ ಆಲ್ ಸ್ಟಾರ್ಟೆಡ್ ಆಫ್ ಪಾರ್ಟ್ ಟೈಮ್. ಸೊ ನಾನು ಥಿಂಕ್ ಮಾಡಿದೆ, ಎಸ್, ಇಫ್ ದೇ ಹ್ಯಾವ್ ಡನ್ ಇಟ್ ದೆನ್ ಐ ಕ್ಯಾನ್ ಆಲ್ಸೋ ಡೂ ಇಟ್. ಹಾಗಾಗಿ ಸೆಕೆಂಡ್ ಕ್ವಶನ್ ನನಗೆ ಕ್ಲಿಯರ್ ಆಯಿತು. ಸೊ ಥರ್ಡ್ ಒನ್ ಈಸ್, ನಾನು ಹೇಗೆ ಸ್ಟಾರ್ಟ್ ಮಾಡಲಿ, ಇನಿಷಿಯಲ್ ಏನಾದರೂ ಇನ್ವೆಸ್ಟ್ಮೆಂಟ್ಸ್ ಇದೆಯಾ? ಬಿಕಾಸ್ ಐ ಡಿಂಟ್ ಹ್ಯಾವ್ ಎನಿ ಇನ್ವೆಸ್ಟ್ಮೆಂಟ್. 2 to 3 lakh rupees, ಎಸ್, ಹೇಗಾದರೂ ಮಾಡಿ ನಾನು ಹೊಂದಿಸ್ಬೋದಿತ್ತು. ಬಟ್ ಸ್ಟಿಲ್ ಇಟ್ ವಾಸ್ ಅ ರಿಸ್ಕ್ ಫಾರ್ ಮೀ. ನಾನು ಆ ರಿಸ್ಕನ್ನು ತೊಗೊಳ್ಳಿಕ್ಕೆ ನಾನು ರೆಡಿ ಇರಲಿಲ್ಲ ಆ ಟೈಮಲ್ಲಿ. ಬಟ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಎನ್ನುವಂಥ ಒಂದು ಕ್ವಶನ್ ತಲೆ ಒಳಗೆ ಹೊಡ್ತಾ ಇದ್ದಾಗ ನನಗೆ ಸಿಕ್ಕಂಥದ್ದು ಒಂದು ಬ್ರೇಕ್ ಥ್ರೂ ಪಾಯಿಂಟ್. ಝೀರೋ ಇನ್ವೆಸ್ಟ್ಮೆಂಟ್, ಅದು ಕೂಡ ಪ್ರಾಡಕ್ಟ್ ಬೇಸ್ಡ್ ಇಂಡಸ್ಟ್ರಿ, ಅದು ಕೂಡ ನೀನು ಕೆರಿಯರನ್ನು ಬಿಲ್ಡ್ ಮಾಡ್ಕೊಳ್ಬೋದು. ಫ್ರಮ್ ದ ಇನಿಷಿಯಲ್ ಪಾರ್ಟ್ ಟೈಮ್ ಸ್ಟೇಜ್ ನೀನು ಫುಲ್ ಟೈಮಿಗೆ ನಿನ್ನನ್ನು ನೀನು ಕನ್ವರ್ಟ್ ಮಾಡ್ಕೊಳ್ಬೋದು ಈ ಬಿಸ್ನೆಸ್ಸಲ್ಲಿ ಅಂತ ನನಗೆ ಗೊತ್ತಾಯಿತು. ಆಲ್ 3 boxes ಗಾಟ್ ಅ ಗ್ರೀನ್ ಟಿಕ್. ಸೊ ಅದಾದ ನಂತರ ಐ ಸ್ಟೆಪ್ಡ್ ಇನ್ ಟು ದಿಸ್ ಇಂಡಸ್ಟ್ರಿ ಆ್ಯಸ್ ಅ ಪಾರ್ಟ್ ಟೈಮರ್. ಸೊ ನನ್ನ ದಿನದ ಅರ್ಧ ಗಂಟೆ, 1 ಗಂಟೆ, ಕೆಲವೊಂದಿಷ್ಟು ದಿವಸ ನಮಗೆ ಹೆಕ್ಟಿಕ್ ವರ್ಕ್ ಇದ್ದಾಗ ನನಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಸ್ಯಾಟರ್ಡೇ ಸಂಡೇಸ್ ನಾನು ಫುಲ್ಲಾಗಿ ಇದಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ದೆ. ಐ ವರ್ಕ್ ಫ್ರಮ್ ಮೈ ಫೋನ್. ಐ ಯೂಸ್ ಟು ಯೂಸ್ ದ ಪ್ರಾಡಕ್ಟ್. ನನಗೆ ನನ್ನನ್ನು ಈ ಆಪರ್ಚುನಿಟಿಗೆ ಇಂಟ್ರೊಡ್ಯೂಸ್ ಮಾಡಿದವ್ರ ವ್ಯಕ್ತಿ ಹೇಳಿದಿಷ್ಟೇ, ಯು ಹ್ಯಾವ್ ಟು ಯೂಸ್ ದ ಪ್ರಾಡಕ್ಟ್ಸ್. ಫಸ್ಟಿಗೆ ನೀನು ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕು. ಯು ಶುಡ್ ಫಸ್ಟ್ ಫೀಲ್ ಲೈಕ್ ದ ಓನರ್ ಆಫ್ ದ ಪ್ರಾಡಕ್ಟ್ಸ್. ಸೊ ಹಾಗಾಗಿ ನೀನು ಈ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಬೇಕು. ನಿನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ನೀನು ಶೇರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇನಿಷಿಯಲ್ ಸ್ಟೇಜಸ್ಗಳಲ್ಲಿ ನಾನು ನನ್ನ ಸಂಬಳದಲ್ಲಿ ಬರ್ತಿರುವಂಥ ಒಂದಿಷ್ಟು ಲೈಕ್ 2000-3000 rupeesಗಳನ್ನು ನಾನಿಷ್ಟು ಪ್ರಾಡಕ್ಟ್ಸ್ಗಳ ಮೇಲೆ, ಲೈಕ್ ನನ್ನ ಸೆಲ್ಫ್ ಯೂಸ್ ಶಾಂಪೂಸ್ ಆಗಿರ್ಬೋದು, ಪೇಸ್ಟ್ ಆಗಿರ್ಬೋದು, ಸೋಪ್ಸ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನಾನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದೆ. ಲೈಕ್ ಸಮ್ ನ್ಯೂಟ್ರಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಕೂಡ ನಾನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದೆ. ಅದರೆಲ್ಲದರಿಂದ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬರಲಿಕ್ಕೆ ಶುರು ಆಯಿತು. ನನಗೆ ಅನಿಸ್ತು ದೀಸ್ ಪ್ರಾಡಕ್ಟ್ಸ್ ಆರ್ ವರ್ತ್ ಪೇಯಿಂಗ್ ಫಾರ್ ಅಂತ ಅನಿಸ್ತು. ಸೊ ಆವತ್ತಿಂದ ಐ ಸ್ಟಾರ್ಟೆಡ್ ಟು ಸಜೆಸ್ಟ್ ಮೈ ಫ್ರೆಂಡ್ಸ್. ಲೈಕ್ ನನ್ನ ಫ್ರೆಂಡ್ಸಿಗೆ ಸಜೆಸ್ಟ್ ಮಾಡಲಿಕ್ಕೆ ಶುರು ಮಾಡಿದೆ. ಐ ಗಾಟ್ ವೆರಿ ಗುಡ್ ರಿಸಲ್ಟ್ಸ್ ಫ್ರಮ್ ಆ್ಯಂಟಿ ಹೇರ್ ಫಾಲ್ ಶ್ಯಾಂಪು. ಸೊ ಆ ಶ್ಯಾಂಪೂವನ್ನು ನಾನು ಸಜೆಸ್ಟ್ ಮಾಡಲಿಕ್ಕೆ ಶುರು ಮಾಡಿದೆ. ನನ್ನ ಇನಿಷಿಯಲ್ ಸ್ಟಾರ್ಟಿಂಗ್ ಡೇಸ್, ನನ್ನ ಇನಿಷಿಯಲ್ ಪಾರ್ಟ್ ಟೈಮ್ ಡೇಸ್ ಏನಿದೆ ಅದೆಲ್ಲವೂ ಕೂಡ ಆ ಶ್ಯಾಂಪು ಮೇಲೆ ಡಿಪೆಂಡೆಂಟ್ ಆಗಿತ್ತು. ಐ ಯೂಸ್ ಟು ಅರ್ನ್ ಅ ವೆರಿ ಗುಡ್ ರೀಟೇಲ್ ಪ್ರಾಫಿಟ್ ಆನ್ ದ್ಯಾಟ್. ಸೊ ಸ್ಲೋಲಿ ಐ ಸ್ಟಾರ್ಟೆಡ್ ಅರ್ನಿಂಗ್ 100, 200, 300. ಸೊ ಇದೇ ರೀತಿ ನನ್ನ ಇನ್ಕಮ್ ಎನ್ನುವಂಥದ್ದು ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಹೋಯಿತು. ಆ್ಯಂಡ್ ಒನ್ ಫೈನ್ ಡೇ ಐ ಡಿಸೈಡೆಡ್ ದಟ್ ಐ ಲೀವ್ ಮೈ ಜಾಬ್ ಆ್ಯಂಡ್ ಐ ವಿಲ್ ಫುಲ್ ಟೈಮ್ ಸ್ಟೆಪ್ ಇನ್ ಟು ದಿಸ್ ಇಂಡಸ್ಟ್ರಿ. ಸೊ ಫ್ರಮ್ ಪಾಸ್ಟ್ 3 years ನಾನು ಈ ಇಂಡಸ್ಟ್ರಿಯಲ್ಲಿ ಫುಲ್ ಟೈಮಲ್ಲಿ ಕೆಲಸ ಮಾಡ್ತಿದ್ದೀನಿ. ವಾಟ್ ಐ ಹ್ಯಾವ್ ಡನ್ ಇಸ್ ಐ ಹ್ಯಾವ್ ಕ್ರಿಯೇಟೆಡ್ ಲಾಟ್ ಆಫ್ ಕಸ್ಟಮರ್ಸ್. ಸೊ ನಾನು ಕಸ್ಟಮರ್ ಬೇಸನ್ನು ಕ್ರಿಯೇಟ್ ಮಾಡಿದೆ. ಅದೇ ರೀತಿ ಐ ಎಕ್ಸ್ಪಾಂಡೆಡ್ ಮೈ ಬಿಸ್ನೆಸ್ ಬೈ ಕ್ರಿಯೇಟಿಂಗ್ ಮೋರ್ ನಂಬರ್ ಆಫ್ ಡಿಸ್ಟ್ರಿಬ್ಯೂಟರ್ಸ್.
ಸೊ ಈಗ ನಾನೇನು ಆನ್ಲೈನಲ್ಲಿ ಈ ಅಪರ್ಚುನಿಟಿಯನ್ನು ಸ್ಪ್ರೆಡ್ ಮಾಡ್ತಿದ್ದೀನಿ, ಇದು ಕೂಡ ಒನ್ ಆಫ್ ದಿ ರೀಸನ್ ಇದೆ. ನನಗೆ ನನ್ನನ್ನು ಒಂದೇ ಪ್ಲೇಸಲ್ಲಿ ಸ್ಟಿಕ್ ಆನ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಐ ನೀಡ್ ಟು ಎಕ್ಸ್ಪಾಂಡ್ ಮೈ ಟೆರಿಟರಿ. ಐ ಕ್ರಿಯೇಟೆಡ್ ಎನ್ ನಂಬರ್ ಆಫ್ ಡಿಸ್ಟ್ರಿಬ್ಯೂಟರ್ಸ್. ನಾನೇನು ಇನ್ಕಮನ್ನು ಪಡ್ಕೊಳ್ತಾ ಇದೆ, ಸೊ ಅದನ್ನು ನಾನು ಅವ್ರಿಗೆ ಪಡ್ಕೊಳ್ಳಿಕ್ಕೆ ಐ ಯೂಸ್ ಟು ಹೆಲ್ಪ್ ದೆಮ್. ಇಟ್ ಆಲ್ಸೋ ವಿನ್ ವಿನ್ ಸಿಚುವೇಶನ್. ನಾನು ವಿನ್ ಆಗ್ತಾ ಇದ್ದೆ, ಅವರು ಕೂಡ ವಿನ್ ಆಗ್ತಾ ಇದ್ರು. ಸೊ ಐ ಥಾಟ್ ವೈ ನಾಟ್ ಟೇಕ್ ದಿಸ್ ಆಸ್ ಅ ಫುಲ್ ಟೈಮ್ ಕರಿಯರ್ ಆಪರ್ಚುನಿಟಿ. ಸೊ ಈಗ ನನ್ನ ಜೊತೆಗೆ ದೇರ್ ಆರ್ ನಿಯರ್ಲಿ 10 to 15 advisors who are earning in thousands ಅಂತ ಹೇಳ್ಬೋದು. ಅದೇ ರೀತಿ ಐ ಆಮ್ ಆಲ್ಸೋ ಅರ್ನಿಂಗ್ ಹೆಲ್ದಿ. ಇನ್ ಅ ಸ್ಪ್ಯಾನ್ ಆಫ್ 3 years I have done nearly 10 to 12 lakh rupees of income right from my home, working through my phone. ಸೊ ಹಾಗಾಗಿ ಇಂಥ ಆಪರ್ಚುನಿಟಿಯನ್ನು ತುಂಬ ಜನ ಯೂತ್ಸ್ ಹುಡುಕ್ತಾ ಇದ್ದೀರಿ ಅಂತ ನನಗೆ ಗೊತ್ತಿದೆ. ಯೂತ್ಸ್ ಆಗಿರ್ಬೋದು, ಹೌಸ್ ವೈಫ್ಸ್ ಆಗಿರ್ಬೋದು, ನೀವು ರಿಟೈರ್ಡ್ ಎಂಪ್ಲಾಯೀಸ್ ಆಗಿರ್ಬೋದು, ಅಥವಾ ನೀವು ಕಾರ್ಪೊರೇಟ್ ಎಂಪ್ಲಾಯೀಸ್ ಆಗಿರ್ಬೋದು, ನಿಮ್ಮ ಎಕ್ಸ್ಟ್ರಾ ಟೈಮನ್ನು ಕರೆಕ್ಟಾಗಿ ಒಂದು ಜಾಗಕ್ಕೆ ನೀವು ಇನ್ವೆಸ್ಟ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀರಿ ಅಂತ ನಮಗೆ ಗೊತ್ತಿದೆ. ಬಟ್ ಯು ಆರ್ ನಾಟ್ ಗೆಟಿಂಗ್ ದ ರೈಟ್ ಅಪರ್ಚುನಿಟೀಸ್. ನೋಡಿ, ಎಕ್ಸ್ಟ್ರಾ ಟೈಮಲ್ಲಿ ನೀವೇನಾದರೂ ಎಕ್ಸ್ಟ್ರಾ ವರ್ಕ್ ಮಾಡ್ತೀರಿ ಅಂತ ಹೇಳಿದ್ರೆ ಆ ವರ್ಕಿಗೂ ಕೂಡ ಒಂದು ಡೆಡಿಕೇಟೆಡ್ ಟೈಮ್ ಸ್ಲಾಟ್ ಎನ್ನುವಂಥದ್ದು ಇರುತ್ತೆ. ನಾಟ್ ಲೆಸ್ ದೆನ್ 5 to 6 hours. ಸೊ ಅಷ್ಟು ಟೈಮ್ ನಿಮ್ಮ ಹತ್ರ ಇಲ್ಲ. ನಿಮ್ಮ ಹತ್ರ ಇರುವಂಥದ್ದು 2 to 3 hours ಆಫ್ ಯುವರ್ ಫ್ರೀ ಟೈಮ್. ಸೊ ಆ ಟೈಮನ್ನು ನೀವು ಇನ್ವೆಸ್ಟ್ ಮಾಡಿಕೊಂಡು ನೀವು ಕೂಡ ನಿಮಗೋಸ್ಕರ ಒಂದು ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆ ಇನ್ಕಮನ್ನು ಬಿಲ್ಡ್ ಮಾಡ್ಕೊಳ್ಬೋದು ಅಂತ ಹೇಳಿದರೆ ಯಾಕೆ ನೀವು ಬೇಡ ಅಂತೀರಾ ಹೇಳಿ? ಡೆಫಿನೆಟ್ಲಿ ನೀವು ಬೇಡ ಅನ್ನಲ್ಲ. ಸೊ ಅಂಥ ಒಂದು ಅದ್ಭುತವಾದ ಆಪರ್ಚುನಿಟಿ ನಮ್ಮ ಹತ್ರ ಇದೆ. ಯು ನೀಡ್ ಟು ಡೂ ಜಸ್ಟ್ ಒನ್ ಥಿಂಗ್. ಯು ಜಸ್ಟ್ DM me. I'll talk to you one-on-one. ನಾವು ಝೂಮ್ ಸೆಷನಲ್ಲಿ ಮಾತಾಡೋಣ. ಐ ವಿಲ್ ಎಕ್ಸ್ಪ್ಲೇನ್ ಟು ಯು ವಾಟ್ ಈಸ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಹೌ ಯು ಕ್ಯಾನ್ ಗ್ರೋ ಇನ್ ದಿಸ್ ಇಂಡಸ್ಟ್ರಿ, ಆ್ಯಂಡ್ ದೆನ್ ಯು ಕ್ಯಾನ್ ಕನ್ವರ್ಟ್ ಯುವರ್ ಎಕ್ಸ್ಪೆನ್ಸಸ್ ಇಂಟು ಯುವರ್ ಓನ್ ಇನ್ಕಮ್. ಸೊ DM me, ಲೆಟ್ಸ್ ಟಾಕ್.